ಹಲೋ ಹಲೋ ಎಲ್ರಿಗೂ ನಮಸ್ಕಾರ. ಸೋಗಾಲ ಪಂಚಾಯಿತಿ ವ್ಯಾಪ್ತಿಯ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಇವತ್ತು 1ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ನಾನು ತಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಂತ ಗಂಗಾಧರ್ ಅವರು ವಿಚಾರಗಳನ್ನು ತಿಳಿಸಿದ್ದಾರೆ. ನಮ್ಮ ಈ ಪ್ರಚಾರದಲ್ಲಿ ವೀರೇಗೌಡರಿದ್ದಾರೆ, ಶಿವಣ್ಣವರಿದ್ದಾರೆ, ಅಪ್ಪಾಜಿಯವರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳಿದ್ದಾರೆ. ಹೀಗೆ ಎಲ್ಲ ಇವತ್ತು ಸೇರಿ ಮಹದೇವ್ ಅವರಿದ್ದಾರೆ, ರಾಮಣ್ಣ ಅವರಿದ್ದಾರೆ, ತಿಮ್ಮೇಗೌಡರಿದ್ದಾರೆ, ಅಕ್ಕೂರ್ ಲಿಂಗೇಗೌಡರಿದ್ದಾರೆ. ಹೀಗೆ ಎಲ್ಲ ಗೌರವಾನ್ವಿತರು ಕೂಡ ಇಲ್ಲಿ ಬಂದಿದ್ದಾರೆ. ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ತಾವು ಡಿ ಕೆ ಶಿವಕುಮಾರ್ ಅವರನ್ನು ನೋಡಿದ್ದೀರಿ, ನನ್ನನ್ನು ನೋಡಿದ್ದೀರಿ. ನಾನು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ. ಇವತ್ತು ಕೆರೆ ತುಂಬಿಸೋ ಯೋಜನೆ ಅನುಷ್ಠಾನ ಆಗಬೇಕು. ಕರೆಂಟ್ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಇಂಧನ ಸಚಿವರಾಗಿದ್ದಕ್ಕೆ 15 ದಿನದಲ್ಲಿ ಕರೆಂಟ್ ಕೊಡಿಸಿ ಕೆರೆ ತುಂಬಿಸೋ ಯೋಜನೆ ಜಾರಿ ಮಾಡಿದ್ವಿ. ಇವತ್ತು ಸತ್ಯಗಾಲದಿಂದ ನೀರು ತರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಕೆರೆ ಯಾವತ್ತೂ ನೀರು ತುಂಬಿರ್ತದೆ. ಯಾವತ್ತೂ 365 ದಿನನೂ ನಿಮ್ಗೆ ಎಂಥದ್ದೇ ಸಂದರ್ಭ ಬಂದರೂ ನಿಮಗೆ ನೀರು ತುಂಬಿರ್ತದೆ. ನಿಮ್ಮ ಕಣ್ವಾ ನದಿ ನೀರು ಶಾಶ್ವತವಾಗಿ ಹರಿಯುವಂಥ ಕೆಲಸ ನನ್ನ ಅವಧಿನಲ್ಲಿ, ನಮ್ಮ ಅವಧಿನಲ್ಲಿ ನಮ್ಮ ಸರ್ಕಾರ ಮಾಡ್ತದೆ. ಅದು ಯಾರಿಂದ ಆಗಿದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಂದ ಆಗಿದ್ದು. ಇವತ್ತು ನಿಮ್ಮೂರಿಗೆ ಒಂದು ಕಲ್ಯಾಣ ಮಂಟಪ ಬೇಕು ಅಂತ ಕೇಳಿದ್ರು, ಮಂಜೂರು ಮಾಡಿಸಿದ್ದು. ಬಿಜೆಪಿಯವರು ಅದನ್ನ ತಡೆ ಹಿಡಿದು ವಾಪಸ್ ತಗೊಂಡ್ರು. ಇವತ್ತು ಮತ್ತೆ ನಿಮ್ದೇ ಸರ್ಕಾರ ಬಂದಿದೆ. ನೀವು ಓಟ್ ಹಾಕ್ಲಿಲ್ಲ, ಆದ್ರೂ ಕೂಡ ನಿಮ್ ಸರ್ಕಾರ ಬಂದಿದೆ. ಇವತ್ತು ಗಂಗಾಧರ್ ಕೇಳ್ತಾ ಅವ್ರೆ, ನಾನು ಹೇಳಿದ್ದೀನಿ ನನಗೆ ಈ ಪಂಚಾಯತಿನಲ್ಲಿ ಅತಿ ಹೆಚ್ಚು ಲೀಡ್ ಕೊಡ್ಲಿ, ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ದೀನಿ. ಏನ್ರಿ ಗಂಗಾಧರ್? ಅತಿ ಹೆಚ್ಚು ಮತಗಳನ್ನ ಗ್ಯಾರಂಟಿ ಕೊಟ್ಟವ್, ನೀವು ಓಟ್ ಕೊಡ್ಲಿಲ್ಲ. ನೀವು ದಳಕ್ಕೆ ಓಟ್ ಹಾಕಿದ್ರಿ, ಬಿಜೆಪಿ ಓಟ್ ಹಾಕಿದ್ರಿ. ಈಗ ದಳ ಬಿಜೆಪಿ ಇಬ್ರು ಒಂದಾಗ್ಬಿಟ್ಟವ್ರೆ. ರಾಮನಗರ ಒಂದ್ ಕಣ್ಣು ಅಂದ್ರು, ಚನ್ನಪಟ್ಟಣ ಒಂದ್ ಕಣ್ಣು ಅಂದ್ರು. ರಾಮನಗರನ ಪಕ್ಕಕ್ಕಿಟ್ರು, ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣ ಅಂದ್ರು. ಈಗ ಚನ್ನಪಟ್ಟಣ ಇಟ್ಟು ಬಂಡಿತ್ ಹೋಗವ್ರೆ. ಈಗ ನಿಮ್ ಕಷ್ಟ ಸುಖ ನೋಡೋಕೆ ಯಾರಿದ್ದಾರು? ಕಷ್ಟ ಸುಖ ನೋಡ್ಲಿಕ್ಕೆ ನಾನಿದ್ದೇನೆ. ನನಗೆ ಆಶೀರ್ವಾದ ಮಾಡಿ, ನಿಮ್ದೇನೇ ಕೆಲಸ ಕಾರ್ಯಗಳಿದ್ರು ನಾನು ನಿಮ್ ಜೊತೆ ನಿಂತು ಕೆಲಸ ಮಾಡ್ತೀನಿ. ನಾನೇನು ಚುನಾವಣೆಗೆ ಅಂತ ಬರೋನಲ್ಲ, ಎಲ್ಲ ಸಂದರ್ಭದಲ್ಲೂ ಬಂದಿದ್ದೀನಿ. ನಿಮ್ ಕಷ್ಟಕ್ಕೆ ಬಂದಿದ್ದೀನಿ, ನಿಮ್ ಸುಖಕ್ಕೆ ಬಂದಿದ್ದೀನಿ. ನಿಮ್ ಕೋವಿಡ್ ಸಂದರ್ಭದಲ್ಲಿ ಬಂದು ಕಷ್ಟ ಸುಖ ಕೇಳಿದ್ದೀನಿ. ಈ ಭಾಗದಲ್ಲಿ ಅನೇಕ ತರಕಾರಿಗಳೆಲ್ಲ ತಗೊಂಡಿದ್ದೀನಿ, ರೈತರಿಗೆಲ್ಲ ಹಂಚಿದ್ದೀನಿ. ಎಲ್ಲರ ಮನೆಗೆ ಕೊಡ್ರಿ ಅಂತ ಹೇಳಿದ್ದೀನಿ, ಔಷಧಿ ಕೊಡ್ತಿದ್ದೀನಿ. ಹಾಸ್ಪಿಟ್ಲಲ್ಲಿ ಬಂದಿದ್ದು ಅವ್ರಿಗೆಲ್ಲ ಬಂದು ಕ್ವಾರಂಟೈನ್ ಸೆಂಟರ್ಗಳೆಲ್ಲ ಬಂದು ನೋಡಿ ಅವ್ರಿಗೆಲ್ಲ ಧೈರ್ಯ ತುಂಬಿದ್ದೀನಿ. ICU ಬೆಡ್ ಕೊಡ್ತಿದ್ದೀನಿ. ಯಾರ್ಯಾರು ಏನೇನು ಕೇಳ್ತಾರೆ ಎಲ್ಲ ಕೆಲಸನೂ ಮಾಡಿದ್ದೀನಿ. ಇವತ್ತು ಆ ಒಂದು ಧೈರ್ಯದ ಮೇಲೆ ಇವತ್ತು ನಾನು ಬಂದು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಮುಂದಕ್ಕೆ ನಾನು ನಿಮಗೆ ಒಂದು ಮಾತು ಕೊಡ್ಲಿಕ್ಕೆ ಬಯಸ್ತೇನೆ. ನನಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ಚನ್ನಪಟ್ಟಣ ತಾಲೂಕಿನ ಪ್ರತಿ ಹಳ್ಳಿಗೆ ನೀವು ಕುಡಿಯೋ ನೀರನ್ನ ಕೊಡ್ತೇನೆ. ಊರೂರಿಗೆ ಮನೆಗೆ ಕುಡಿಯೋ ನೀರನ್ನ ಕೊಡ್ತೇನೆ. ಟ್ರೀಟೆಡ್ ವಾಟರ್ ಎಲ್ರಿಗೂ ಈಗ ಹೆಂಗೆ ಟೌನ್ಗಳಿಗೆ ಕೊಡ್ತಾರೋ ಹಂಗೆ ಹಳ್ಳಿಗಳಿಗೂ ಕೂಡ ಸಂಪೂರ್ಣವಾಗಿ 480 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿಸಿಟ್ಟಿದ್ದೀನಿ. ಚುನಾವಣೆ ಬಂದ್ಬಿಟ್ಟು ಇಲ್ಲ ಸ್ಯಾಂಕ್ಷನ್ ಮಾಡಿಸ್ತಿದ್ದೆ, ಚುನಾವಣೆ ಆದ್ಮೇಲೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ. ಇದು ಬೇರೆಯವ್ರು ಯಾರು ಯೋಚನೆ ಮಾಡೋದಿಲ್ಲ, ದಳದವರು ಬಿಜೆಪಿಯವರು ಯೋಚನೆ ಮಾಡೋದಿಲ್ಲ. ಅವ್ರು ಬರೀ ಚೇರ್ಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ನಾವು ಚೇರ್ಗೋಸ್ಕರ ಕಿತ್ತಾಡೋದಿಲ್ಲ. ಅಧಿಕಾರ ಇದ್ದಾಗ ಜನರಿಗೆ ಏನು ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡ್ತೀವಿ. ನಿಮ್ಗೆ ಗೊತ್ತು, ಇಲ್ಲೆಲ್ಲ TCಗಳು ನೋಡ್ಕೊಂಡ್ ಬಂದೆ. ಎಷ್ಟು TC ನೋಡ್ರಾ? ಒಂದೆಲ್ಲ ಕೊಡ್ಲಿಲ್ಲ. ಕಾಂಗ್ರೆಸ್ ಅವ್ರು ಇದ್ದಾಗ
ಎಲ್ಲ ಬರ್ತಿತ್ತು. ದಳದವ್ರು ಬಂದಾಗ ಯಾಕೆ ಹೇಳಿಲ್ಲ, ಓಟ್ ಮಾತ್ರ ದಳಕ್ಕೆ ಹಾಕ್ಬಿಟ್ರಿ. ಎಷ್ಟು ಟಿ ಆಗಿದ್ದಾನು ದುಡ್ಡೆ ನಿನಗೆ ದುಡ್ಡು ಕಟ್ಟಿದ್ಯಾ? 5 ವರ್ಷ ಆಗದೆ. ಕಾಂಗ್ರೆಸ್ ಇದ್ದಾಗ ಫ್ರೀಯಾಗಿ ಹಾಕ್ಬಿಟ್ಟು ಈಗ ಕಾಸು ಕೊಟ್ಟಿದ್ಯಾ, ದುಡ್ಡು ಹಾಕ್ಕೊಡ್ತೀನಿ. ಈಗ 20 ಕೋಟಿ ಕೊಡ್ತಿದ್ದೀನಿ, ಎಲ್ರಿಗೂ ಸೀನಿಯಾರಿಟಿ ಮೇಲೆ ಹಾಕ್ತಾವ್ರೆ. ಇನ್ನು 6 ತಿಂಗಳೊಳಗಡೆ ಎಲ್ರಿಗೂ ಟ್ರಾನ್ಸ್ಫರ್ ಬಂದು ಹಾಕ್ಕೊಡ್ತೀನಿ. ನಾನಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ ಎಲ್ರಿಗೂ ಫ್ರೀ. ಇವ್ರು ಬಿಜೆಪಿ ಬಂದ್ಮೇಲೆ ಅದು ದುಡ್ಡು ಕಟ್ಟೋರಿಗೆ ಆಗ್ಲಿಲ್ಲ. ಈಗ ಮತ್ತೆ ನಾವು ನಿಂತ್ಕೊಂಡು ಈಗ ನಿಮ್ಗೆಲ್ರಿಗೂ ಟ್ರಾನ್ಸ್ಫಾರ್ಮರ್ ಹಾಕ್ಕೊಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ಕರೆಂಟ್ ಬರ್ತಾ ಇದೆ. ನಾನು ಮುಂದಕ್ಕೆ ತೀರ್ಮಾನ ಮಾಡಿದ್ದೀವಿ. ಏನಂತ ತೀರ್ಮಾನ ಮಾಡಿದ್ದೀವಿ ಅಂದ್ರೆ ಸೋಲಾರ್ ಪಾರ್ಕ್ ಮಾಡ್ತಾ ಇದೀವಿ. ಸ್ಟೇಷನ್ ಅದಲ್ಲ, ಇದು ಸಬ್ ಸ್ಟೇಷನ್, ಸುಳ್ಳೇರಿ ಸ್ಟೇಷನ್, ಮೊಳೆ ಸ್ಟೇಷನ್, ಮೊಳೆ ಸ್ಟೇಷನ್ ಪಕ್ಕನೆ ಸೋಲಾರ್ ಪಾರ್ಕ್ ಮಾಡ್ತೀವಿ. 5-6 ಮೆಗಾವಾಟ್, 25 ಎಕರೆನಲ್ಲಿ. ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ಮೋಟ್ರ್ ಆನ್, ಸೂರ್ಯ ಮುಳುಗಿದ್ರೆ ಮೋಟ್ರ್ ಆಫ್. ಏನೇಳಿ, ಸೂರ್ಯ ಮುಟ್ಟಿದ್ರೆ ಮೋಟ್ರ್ ಆನ್, ಸೂರ್ಯ ಮುಳುಗಿದ್ರೆ ಮೋಟ್ರ್ ಆಫ್. ರಾತ್ರಿ ಕರೆಂಟ್ ಅನ್ನೋ ಪ್ರಶ್ನೆ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಹಗಲೊತ್ತು ಕರೆಂಟ್ ಕೊಡಬೇಕು ಅಂತ ನಮ್ಮ ಜಿಲ್ಲೆನಲ್ಲಿ 140 ಮೆಗಾವಾಟ್ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ವಿ. ದಳದವ್ರು ಮಾಡೋಕ್ಕಾಗ್ತಿರ್ಲಿಲ್ವೋ? ಬಿಜೆಪಿಯವ್ರು ಮಾಡೋಕ್ಕಾಗ್ತಿರ್ಲಿಲ್ವಾ? ಇವತ್ತು ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಲಿಲ್ಲ, ಏನು ಅರಣ್ಯ ಮಂತ್ರಿ ಆಗಿದ್ದಾಗೂ ಏನು ಮಾಡಲಿಲ್ಲ. ಇವತ್ತು ಸುಮ್ಮನೆ ಅಧಿಕಾರಕ್ಕೋಸ್ಕರ ಅವ್ರು ಬಂದು ನಿಮ್ಮನ್ನ ಕೇಳ್ತಾರೆ. ನಿಮ್ಮ ಪಕ್ಕದೂರಲ್ಲೇ ಒಂದು ಒಳ್ಳೆ ಸ್ಕೂಲು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆರಾಕೊಪ್ಪದಲ್ಲಿ 10 ಕೋಟಿ ರೂಪಾಯಿ ವೆಚ್ಚ, 10 ಕೋಟಿ ರೂಪಾಯಿ ಮುರಾರ್ಜಿ ಸ್ವಾಮಿ ಬೇರೆ, ಇದು ಬೇರೆ. ಒಂದು CSR ನಿಧಿ ಬಳಸಿ ಒಳ್ಳೆ ಸ್ಕೂಲು ಮಕ್ಕಳನ್ನೆಲ್ಲ ಇಲ್ಲಿಗೆ ಕಳಿಸ್ಬೋದು. ನಿಮ್ಮ ಪಂಚಾಯತಿಯವ್ರು ಪೂರ್ತಿ ಒಳ್ಳೆ ಸ್ಕೂಲು, ಕಾನ್ವೆಂಟ್ಗಳಲ್ಲಿ ಹೆಂಗೆ ಎಜುಕೇಶನ್ ಕೊಡ್ತಾರೋ, ಶಿಕ್ಷಣ ಕೊಡ್ತಾರೋ ಅದೇ ತರ ಶಿಕ್ಷಣ ಕೊಡಬೇಕು ಅಂತೇಳಿ ಈ ಜಿಲ್ಲೆನಲ್ಲಿ 20 ಶಾಲೆ ಈ ವರ್ಷ ಪ್ರಾರಂಭ ಮಾಡಿಸ್ತಾ ಇದ್ವಿ, ಕೆಲಸ ಶುರು ಮಾಡಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ 100 ಶಾಲೆ ಮಾಡಬೇಕು ಅಂತಿದ್ದೀನಿ. ನೀವು ಆಶೀರ್ವಾದ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತೀರೋ ಅಷ್ಟೊಂದು ನಾನು ಮಾಡ್ತೀನಿ. ಗ್ಯಾರಂಟಿ ಕೊಟ್ಟೋ, ಕಾರ್ಡ್ ಕೊಟ್ಟೋ, ಗಂಗಾಧರ್ ಗೋಟೆ ಆಗಿರೋಲ್ಲ. ಎಲ್ಲ ಬಿಜೆಪಿಯವ್ರು ಬಂದು ಸುಳ್ಳು ಅಂದ್ಬಿಟ್ಟು ಸುಳ್ಳು ಮಾತು ಕೇಳ್ಕೊಬಿಟ್ರಿ. ನಾವಾದ್ರೂ ನಿಮ್ಗೆ 2,000 ರೂಪಾಯಿ ಕೊಟ್ಟಿದ್ದೀವಿ, ಬಸ್ಸಲ್ಲೆಲ್ಲ ಓಡಾಡ್ತಾ ಇದೀವಿ, ಕರೆಂಟ್ ಫ್ರೀ, ಅಕ್ಕಿ ದುಡ್ಡು ಎಲ್ರಿಗೂ ಬರ್ತಾ ಇರ್ತಾ ಇಲ್ವಾ? ಯಾರು ಕೊಡ್ತಾ ಇರೋದು? ಕೈ ಸರ್ಕಾರ. ಯಾರು ಕೊಟ್ಟಿರೋದು? ಕಾಂಗ್ರೆಸ್ ಅವರ, ದಳದವರ, ಬಿಜೆಪಿಯವರು? ನೀವ್ ಯಾರು ಕೊಟ್ಟು ಹಾಕ್ಬೇಕು? ಕಾಂಗ್ರೆಸ್ ತಾನೇ ಹಾಕ್ತೀರಿ. ಅವ್ರ ಬಂಡಿ ಹೋಗಾಯ್ತು, ಇನ್ಯಾರು ಇಲ್ಲ ಇಲ್ಲಿ. ಯೋಗೇಶಪ್ಪ ನಿಲ್ಲಿಲ್ಲ, ಯೋಗೇಶನು ನಿಲ್ಲಿಲ್ಲ, ಕುಮಾರಸ್ವಾಮಿನೂ ನಿಲ್ಲಿಲ್ಲ. ದಳದವರು ಬಿಜೆಪಿಯವರು ಇಬ್ರು ಸೇರಿ ಈ ಸಾರಿ ನನಗೆ ಪೂರ್ತಿ ಸಹಾಯ ಮಾಡಿ. ಯಾಕಂದ್ರೆ ನಾವೇನ್ ಪಾರ್ಟಿ ನೋಡ್ಲಿಲ್ವಲ್ಲ, ನಾವೆಲ್ಲ ನಿಮ್ಗೆ ಎಲ್ರಿಗೂ ಕೊಟ್ಟಿದ್ದೀವಿ. ದಳದವ್ರಿಗೂ ಕೊಟ್ಟಿದ್ದೀವಿ, ಬಿಜೆಪಿಯವ್ರಿಗೂ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಅವ್ರಿಗೂ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ, ಎಲ್ಲಾ ಜಾತಿಯವ್ರಿಗೂ ಕೊಟ್ಟಿದ್ದೀವಿ. ಅವ್ರಿಗೆ ಅಂತೇನಿಲ್ಲ. 2,000 18,000 ರೂಪಾಯಿ ಬಂದದೆ. ಎಷ್ಟು ಸಾವಿರ ಬಂದದೆ? 9 ಬಂದಿರುತ್ತಾ? 8 ಬಂತ? 8 9 ಕೆಲವ್ರಿಗೆಲ್ಲ ಬಂದಿದೆ. ಇನ್ ಕೆಲವರಿಗೆ 8 ಬಂದಿರ್ಬೇಕು. ಇನ್ನೊಂದು 8 ದಿನದೊಳಗಡೆ ಎಲ್ರಿಗೂ 9 ಆಗುವುದು. ನಿಮ್ಗೆ 5 ಬಂದಿರೋದು. ಓ, ಆಧಾರ್ ಏನೋ ಹೆಚ್ಚು ಕಡಿಮೆ ಹೋಗಿದ್ದೀವಿ. 2 ಅಕೌಂಟ್ ಇಟ್ಕೊಂಡಿದ್ರೆ ನಾವು ಮಾಡುತ್ತೀನಿ. ನನ್ಗೆ ಓಟ್ ಹಾಕಲ್ಲ, ಲೀಡ್ ಕೊಡ್ರು, ಎಲ್ಲ ಲೀಡ್ ಕೊಡ್ರ, ನಾನು ನೋಡ್ಕೊತೀನಿ. ಎಲ್ಲ ಲೀಡ್ ನೀವು ಮಾಡ್ತೀನಿ. ಈಗ 2,000 ದುಡ್ಡು ಕೊಟ್ಟಿದ್ದೀವಿ. ಅದಕ್ಕೆ 2ನೇ ಸಮಕ್ರಮ ಸಂಖ್ಯೆ ಚಿಹ್ನೆ ತಗೊಂಡಿದ್ದೀನಿ. ಯಾಕಂದ್ರೆ ಮರ್ತೋಯ್ತೀರಿ, 2,000 ಆದ್ರೆ ನೆನ್ಪಟ್ಟಿಟ್ಕೋತೀರಿ ಅಂತ 2ನೇ ಚಿಹ್ನೆ ಹಸ್ತದ ಗುರ್ತು. ಯಾವ್ದು ಕೊಟ್ಟು ಹಾಕ್ಬೇಕು ಹೇಳಿ? ನೀವು ಊಟ ಮಾಡೋ ಕೈ ಮರ್ತ್ಕಿತ್ಬಿಟ್ಟಿರಿ. ನಿಮ್ ಮಕ್ಕಳನ್ನ ಸಾಕಿರೋ ಕೈ ಮರ್ತೀರಾ? ಇಲ್ಲ ತಾನೆ? ನೀವು ದುಡಿಯೋ ಕೈ ಮರಿಬಾರ್ದು. ದುಡಿಯೋ ಕೈ ಮರಿತೀರಾ? ನಿಮ್ ದುಡಿಯೋ ಕೈ ಮರಿತೀರೇನಪ್ಪ? ಇಲ್ಲ, ದುಡಿಯೋ ಕೈ ಮರಿಬಾರ್ದು, ಊಟ ಮಾಡೋ ಕೈ ಮರಿಬಾರ್ದು, ಮಕ್ಕಳು ಸಾಕೋ ಕೈ ಮರಿಬಾರ್ದು. ದಾನ ಧರ್ಮ ಕೈ ಮಾಡೋ ಕೈ ಮರಿತೀರಾ? ದಾನ ಧರ್ಮ ಮಾಡೋ ಕೈನೂ ಮರಿಬಾರ್ದು. ಆಶೀರ್ವಾದ ಮಾಡೋ ಕೈನ ಮಾಡ್ತೀರಾ? ಈಗ ನಾನ್ ಬಂದಿರೋ ಜಾತಿಗೆ
ಆಶೀರ್ವಾದ ಕೇಳೋದಕ್ಕೆ ಬಂದಿದ್ದೀನಿ. ಯಾವ ಕೈಯಲ್ಲಿ ಆಶೀರ್ವಾದ ಮಾಡ್ತೀರಿ ಹೇಳಿ? ತೋರಿಸಿ, ಎತ್ತಿ ಒಂದ್ಸಾರಿ. ಎಲ್ಲರೂ ಕೈ ಎತ್ತಿ ನನಗೆ ಆಶೀರ್ವಾದ ಮಾಡಿ ನನಗೆ ಕೂಲಿ ಕೊಡಬೇಕು ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ. ತಾವೆಲ್ಲರೂ ಕೂಡ ಈ ಬಾರಿ ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಡಿ.ಕೆ. ಶಿವಕುಮಾರ್ ಅವ್ರ ಕೈಯನ್ನ, ಸಿದ್ದರಾಮಯ್ಯನವ್ರ ಕೈಯನ್ನ ಬಲಪಡಿಸುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.